ದಿವಂಗತ ಎಜೆ ಮುದಾಳ ಅಭಿಮಾನಿಗಳ ಸಂಘ ಮತ್ತು ಧಾರವಾಡ ಜಿಲ್ಲಾ ಬಿಡಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಇನ್ನುಳಿದ ಎಲ್ಲ ಕಾರ್ಮಿಕ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಏನು ಒಂದು ಪವಿತ್ರ ರಂಜಾನ್ ಹಬ್ಬದ ಇವತ್ತು 18ನೇ ದಿನ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವರ್ಷದಂತೆ ಸುಮಾರು ಹಲವಾರು ವರ್ಷಗಳಿಂದ ಈ ಮುದೋಳ ಬಂಧುಗಳು ಏನೋ ಒಂದು ಕಾರ್ಮಿಕ ಸಂಘಟನೆ ಅಧ್ಯಕ್ಷ ಪದಾಧಿಕಾರಿಗಳ ಜೊತೆಗೂಡಿ ಈ ಕಾರ್ಮಿಕರಿಗೆ ಪ್ರತಿದಿನ ಏನೋ ಒಂದು ರೋಜಾ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ. ಇದನ್ನ ಎಲ್ಲರೂ ಸದುಪಯೋಗ ಪಡೆದುಕೊಳ್ಬೇಕು ಮತ್ತು ವಿಶೇಷವಾಗಿ ಈ ಸಂಘಟನೆ ಅಧ್ಯಕ್ಷ ಪದಕ್ಕೆ ವಿನಂತಿ ಮಾಡ್ಕೊತೀನಿ. ಸಿಗ್ಬೇಕಂತ ನಮ್ಮ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಈ ಕಾರ್ಮಿಕರಿಗೆ ದೊರಕಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮತ್ತು ಈ ಹಬ್ಬ ಪವಿತ್ರ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಆಚರಿಸುವಂತ ಹಬ್ಬ ಇರೋದ್ರಿಂದ ಇವರಿಗೆಲ್ಲರಿಗೂ ದೇವರು ಅಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ತೀವಿ, ಬೇಡಿಕೊಳ್ಳುತ್ತೀವಿ ಸರ್. ರಾಜಶೇಖರ ಮೆಣಸಿನಕಾಯಿ, ಹುಬ್ಬಳ್ಳಿ ಸರ್. ರಂಜಾನ್ ಹಬ್ಬದ ಪ್ರಯುಕ್ತ ಎಜೆ ಮುದೋಳ ಭವನದ ಮುಂದಿನ ಭಾಗದಲ್ಲಿ ಏನು ತಿಂಗಳ ಪೂರ್ತಿ ಉಪವಾಸ ಕೈಗೊಳ್ಳುತ್ತಾರೆ, ಆ ರೋಜ್ದಾರ ಒಂದು ಅನ್ನ ಸಂತರ್ಪಣೆ ಈ ದಿನ ಎಜೆ ಮುದೋಳ ಅಭಿಮಾನಿಗಳ ಸಂಘ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆ ಒಟ್ಟುಗೂಡಿ ಈ ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಸರ್ವರಿಗೂ ಸಹಬಾಳ್ವೆ, ಶಾಂತಿ, ನೆಮ್ಮದಿ, ಸೌಹಾರ್ದತೆ ಮೂಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅಹಮದ್ ಕೋಲ್ಕರ್, ಹುಬ್ಬಳ್ಳಿ. ಪವಿತ್ರವಾದ ರಂಜಾನ್ ಹಬ್ಬ ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಕಾರ್ಮಿಕರ ಸಂಘಟನೆಯನ್ನು ಸೇರಿಕೊಂಡು ವಿಶೇಷವಾಗಿ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಬಿಡಿ ಕಾರ್ಮಿಕರಾಗಿರ್ಬೋದು, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಹಾಗೂ ಇತರ ಕಾರ್ಮಿಕರ ಸಂಘಟನೆಯನ್ನು ಸೇರಿಕೊಂಡು ದಿವಂಗತ ಎಜೆ ಮುದೋಳ್ ಕಚೇರಿ ಎದುರುಗಡೆ ಇವತ್ತಿನ ದಿವಸ ಕಡು ಬಡವರಿಗಾಗಲಿ ಕಾರ್ಮಿಕರಿಗಾಗಲಿ ಏನು ಇವತ್ತು ರೋಜಾ ಇಡುವಂಥ ಸಂದರ್ಭದೊಳಗೆ ಜನ ಬಹಳಷ್ಟು ರೋಜಾ ಇಟ್ಕೊಂಡು ಇವತ್ತು ಇಫ್ತಾರ್ ಕೂಟ ತಾವು ಏನು ಕಾರ್ಮಿಕರು ಏನು ಏರ್ಪಡಿಸಿದ್ದಾರೆ ಆ ಕಾರ್ಮಿಕರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದಿಸ್ತೇನೆ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ದೇಶದೊಳಗಾಗಲಿ ರಾಜ್ಯದಲ್ಲೇ ಆಗಲಿ ಊರಲ್ಲಿ ಪ್ರತಿ ಒಂದು ಓಣಿ ಗಲ್ಲಿಯಲ್ಲಿ ಆಗಬೇಕು. ಇದಾಗೋದ್ರಿಂದ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಒಂದು ಭಾವೈಕ್ಯತೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ನಗರದಲ್ಲಿ ಒಂದು ಸಂದೇಶ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಾಕೊಂತಾರಪ್ಪ ಅಂತಂದ್ರೆ ಅದು ದಿವಂಗತ ಎಜೆ ಮುದೋಳ ಕಚೇರಿಯಿಂದ ಎಲ್ಲ ಕಾರ್ಮಿಕರ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಈ ಇಫ್ತಾರ್ ಕೂಟ ಸತತ 5-6 ವರ್ಷಗಳಿಂದ ನಿರಂತರವಾಗಿ ಕಾರ್ಮಿಕರ ಸಂಘಟನೆ ಸೇರಿಕೊಂಡು ಈ ಇಫ್ತಾರ್ ಕೂಟವನ್ನು ಬಡವರಿಗೆ ಕಾರ್ಮಿಕರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರವರಿಗೆ ಮುಂಬರೋದ್ರೊಳಗೆ ಇನ್ನೂ ಹೆಚ್ಚಿಗೆ ಶಕ್ತಿ ನೀಡಲಿ, ಆರೋಗ್ಯ ಆಯುಷ್ಯ ನೀಡಲಿ, ಮುಂಬರೋ ದಿನಗಳೊಳಗೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಇಂಥ ಒಂದು ಇಫ್ತಾರ್ ಕೂಟವನ್ನು ಗಲ್ಲಿಯಲ್ಲಿ ಆಗಬೇಕನ್ನುವಂಥ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ಸಾಮಾಜಿಕ ಹೋರಾಟಗಾರರು. ನೋಡ್ರಿ, ಸುಮಾರು ಆಟೋ ರಿಕ್ಷಾ ಚಾಲಕರು 1965ರಿಂದ ಹುಬ್ಬಳ್ಳಿ ಒಳಗೆ ಈ ಸಂಘಟನೆಯನ್ನು ನಮ್ಮ ತಂದೆಯವರು ದಿವಂಗತ ಎಜೆ ಮುದೋಳವರು ಹುಟ್ಟಾಕಿದ್ರು. ಮೊದಲು ಟಾಂಗಾ ಇದ್ದು, ಆ ಟಾಂಗಾದಾಗ ಜನ ಹತ್ತೋಳ್ರಪ್ಪ ಅಂತಂದ್ರೆ ನಮ್ಮ ತಂದೆಯವರು ಆ ಕಾಲದೊಳಗೆ ಟಾಂಗಾ ಏನು ನಡೆಸ್ತಿದ್ರು ಅದೇ ಟಾಂಗಾದವ್ರಿಗೆ ಆ ಟಾಂಗಾವನ್ನು ಮಾರಿಸಿ ಅವ್ರಿಗೆ ಪುಣೆ ಕರ್ಕೊಂಡು ಹೋಗ್ತಾರೆ. ಪುಣೆ ಕರ್ಕೊಂಡೋಗಿ ಹುಬ್ಬಳ್ಳಿ ಒಳಗೆ ಪ್ರಪ್ರಥಮವಾಗಿ ಒಂದು 5 ರಿಕ್ಷಾಗಳನ್ನು ಪ್ರಾರಂಭ ಮಾಡ್ತಾರೆ. ಆ 5 ರಿಕ್ಷಾ ಹಿಡ್ಕೊಂಡು ಇವತ್ತು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದೊಳಗೆ ಸುಮಾರು ಒಂದು 25,000 ಆಟೋಗಳು ಇದಾವೆ, ಒಂದು 40,000 ಡ್ರೈವರ್ಗಳಿದಾವೆ, ಒಂದು 25,000 ಕುಟುಂಬಗಳು ಇವತ್ತು ಈ ಆಟೋ ರಿಕ್ಷಾ ಚಾಲಕರಿಂದ ನಡೀತಾ ಇದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಕಟ್ಟಡ ಕಾರ್ಮಿಕರು ಸುಮಾರು ಒಂದು 20-25 ವರ್ಷದಿಂದ ಈ ಸಂಘಟನೆ ನಮ್ಮ ಕಚೇರಿ ಒಳಗೆ ಇದೆ. ಅವರು ಕೂಡ ಪ್ರತಿಯೊಂದು ವಿಷಯದಲ್ಲಿ ಮುಂದಾಳತ್ವವನ್ನು ವಹಿಸಿ ಇಂಥ ಸಾಮಾಜಿಕ
ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತ ಆ ಕಟ್ಟಡ ಕಾರ್ಮಿಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಮ್ಮ ಕಚೇರಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ, ಹಳೆ ಹುಬ್ಬಳ್ಳಿ ಮತ್ತು ಹೊಸ ಹುಬ್ಬಳ್ಳಿ ಮಧ್ಯದಲ್ಲಿ ಏನಿದೆ ನೀರು ಮುಚ್ಕೊಳ್ಳ ಎಜೆ ಮುದೋಡ್ ರಸ್ತೆ ಏನಿದೆಯಲ್ಲ, ಅದೊಂದು ಫೇಮಸ್ ರಸ್ತೆ ಅದು. ಇಲ್ಲಿ ಕಾರ್ಮಿಕರ ಏನು ಹೋರಾಟ ಆಗ್ಬೇಕಾದ್ರು ಅಥವಾ ಕಾರ್ಮಿಕರ ದಿನಾಚರಣೆ ಏನಾರು ಆಗ್ಬೇಕಾದ್ರು, ಇಲ್ಲಿ ಕಾರ್ಮಿಕರ ಅನ್ಯಾಯ ಆದ್ರ ಅಂತಂದ್ರೆ ಈ ಕಚೇರಿಯಿಂದ ಹೋರಾಟ ಪ್ರಾರಂಭ ಆಗ್ತಾ ಅನ್ನುವಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ.